ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಇಂದಿನ ಕನ್ನಡ ಪಾಠಕ್ಕೆ ಆತ್ಮೀಯ ಸ್ವಾಗತ. ಮಕ್ಕಳೇ, ನಿಮಗೆಲ್ಲ ಗೊತ್ತೇ ಇದೆ, ನಿಮ್ಗೆ ಯಾವುದಾದ್ರು ಕ್ವಶನ್ 2-3 ವಾಕ್ಯ ತುಂಬ ಕಷ್ಟ ಅನಿಸ್ತಾ ಇದೆಯಾ ಸರ್, ಎಷ್ಟೋದ್ರೂ ಅರ್ಥ ಆಗ್ತಾ ಇಲ್ಲ ಸರ್ ಅಂತ ಹೇಳ್ತಾರೆ ಕೆಲವು ಮಕ್ಕಳು. ಅಂಥ ಮಕ್ಕಳಿಗೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇರೋದು. ಮಕ್ಕಳೇ, ನಿಮ್ಗೆ ಯಾವುದಾದ್ರು ಕ್ವಶನ್ ತುಂಬ ಡಿಫಿಕಲ್ಟ್ ಅನಿಸಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ವಿವರಣೆ ಮೂಲಕ ಅರ್ಥ ಮಾಡ್ಕೊಳ್ಳಿ. ಓನ ಬರೀತಕ್ಕಂಥ ಕೆಪಾಸಿಟಿಯನ್ನು, ಸಾಮರ್ಥ್ಯವನ್ನು ಸಂಪಾದನೆ ಮಾಡ್ಕೊಳ್ಳಿ. ಇವತ್ತು ನಾನು ನಿಮ್ಗೆ ಹೇಳೋಕೊಟ್ಟಿರ್ತಕ್ಕಂಥ ಪ್ರಶ್ನೆ ಎದೆಗೆ ಬಿದ್ದ ಅಕ್ಷರ ಲೆಸನಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್, ತುಂಬ ಮುಖ್ಯವಾದಂಥ ಪ್ರಶ್ನೆ. ಈ ಪ್ರಶ್ನೆ ತುಂಬ ಸಲ ರಿಪೀಟ್ ಆಗಿದೆ. ಇದು ಒಂದು ಪುನರಾವರ್ತಿತ ಪ್ರಶ್ನೆ ಅಂತ ಹೇಳ್ಬೋದು. ಆ ಪ್ರಶ್ನೆ ಯಾವುದಪ್ಪ ಅಂದರೆ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ. ನೋಡಿ ಮಕ್ಕಳೇ, ಈ ಕ್ವಶನ್ ತುಂಬ ರಿಪೀಟೆಡ್ ಕ್ವಶನ್. ವಚನಕಾರರಂದ್ರೆ ಯಾರು? 12ನೇ ಶತಮಾನದಲ್ಲಿದ್ದಂಥ ಪ್ರಮುಖ ವಚನಕಾರರು ಬಸವಣ್ಣ, ಅಕ್ಕ ಮಹಾದೇವಿ, ಹೋಳಿಗೆ ಮಾರಯ್ಯ, ಆಯುಧಕ್ಕೆ ಲಕ್ಕಮ್ಮ, ಸತ್ಯಕ್ಕ, ಹೀಗೆ ಅನೇಕ ವಚನಕಾರರು ನಮ್ಮ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಅವ್ರ ಸಾಲಿಗೆ ಸೇರ್ತಕ್ಕಂಥ ವಚನಕಾರರು ತುಂಬ ಇದ್ದಾರೆ. ಅವತ್ತು ಅನುಭವ ಮಂಟಪದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದ ಬಸವಣ್ಣ, ಅವರೆಲ್ಲ ಸೇರಿಸಿ ನಾವು ವಚನಕಾರರು ಅಂತ ಕರಿತೀವಿ. ಅದೇ ಪ್ರಶ್ನೆ ಬಂದಿರೋದು ಮಕ್ಕಳಿಗೆ. ಎದೆಗೆ ಬಿದ್ದ ಅಕ್ಷರದಲ್ಲಿ ದೇವನೂರು ಮಹಾದೇವ ಹೇಳಿಕೊಟ್ಟಿರೋದು, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ಅರಿವು ಎಂದರೆ ಏನು? ನಾಲೆಡ್ಜ್, ತಿಳುವಳಿಕೆ. ಅದು ಹೆಂಗೆ? ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದರೆ ಏನು? ಮಕ್ಕಳೇ, ನಿಮಗೆಲ್ಲ ಗೊತ್ತೇ ಇದೆ. ಅಕ್ಕ ಮಹಾದೇವಿ ವಚನಗಳನ್ನು ಮಾಡಿಬೇಕಾದ್ರೆ ಹೇಳಿದ್ದೀನಿ ನಿಮಗೆ ನಾನು. ಏನಂತೆ ಅಂದರೆ, ಅವರವರ ದೃಷ್ಟಿಯಲ್ಲಿ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ವಚನಕಾರರು ತಮ್ಮ ಅನುಭವಗಳನ್ನೇ ವಚನಗಳ ಮೂಲಕ ಹೇಳೋಕೊರಟಿದ್ದು. ಅವರು ಕಲ್ಪನೆ ಮಾಡಿಕೊಂಡು ಯಾವುದೋ ಒಂದು ಕಥೆಯನ್ನು ಇಟ್ಕೊಂಡು ಹೇಳ್ದೋರಲ್ಲ. ಅವ್ರು ಕಲ್ಪನೆ ಮಾಡ್ಕೊಂಡು ಯಾವತ್ತೂ ವಚನಗಳನ್ನ ಕಟ್ಟಿಕೊಳ್ಳಿಲ್ಲ. ನಮಗೋಸ್ಕರ ಅವರು ತಮ್ಮ ಅನುಭವಗಳನ್ನ ವಚನಗಳ ಮೂಲಕ ಸಾರಿ ಹೇಳಿದ್ದಾರೆ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ನೋಡಿ ಮಕ್ಕಳೇ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ. ತಿಳ್ಕೊಳ್ಳಿ ಮಕ್ಕಳೇ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಕೇವಲ ಜ್ಞಾನ, ತಿಳುವಳಿಕೆ ಅಷ್ಟೇ ಅಲ್ಲ. ಅದು ಅವರ ಅನುಭವದಿಂದ ಒಡಮೂಡಿ ಬಂದಿರ್ತಕ್ಕಂಥದ್ದು. ಅವರ ಅನುಭವಗಳನ್ನೇ ಅವರು ವಚನಕಾರರು ಕಟ್ಟಿಕೊಟ್ಟಿದ್ದಾರೆ. ಅದನ್ನೇ ಕವಿ ದೇವನೂರು ಮಹಾದೇವ ಹೇಳಿಕೊಟ್ಟಿರೋದು.